ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಫೈನಲಿ ಬಿಗ್ ಬಾಸ್ ಮನೆಗೆ ಕೊನೆ ವಾರ ಅಂತ ಹೇಳಿಬಿಟ್ಟು ಮಲ್ಲಮ್ಮನ್ನ ಕರೆಸಿದ್ದಾರೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಮೊದಲನೇ ಕಂಟೆಸ್ಟೆಂಟ್. ಯಾಕಂತಂದರೆ ಹೋದ ಸಲನೂ ಅಂದರೆ ಹೋದ ವರ್ಷವೂ ಕೂಡ ಬಿಗ್ ಬಾಸಲ್ಲಿ ಎಲ್ಲ ಕಂಟೆಸ್ಟೆಂಟ್ಸ್ಗಳನ್ನು ಅಂದರೆ ಎಲಿಮಿನೇಟ್ ಆಗಿ ಹೋದಂಥ ಎಲ್ಲ ಕಂಟೆಸ್ಟೆಂಟ್ಗಳನ್ನು ವಾಪಸ್ ಕಳಿಸಿದ್ರು. ಸೊ ಈಗೂ ಕೂಡ ಅದೇ ರೀತಿಯಾಗಿ ಇಲ್ಲಿ ಬಿಗ್ ಬಾಸ್ ಸೀಸನ್ 12ಅಲ್ಲಿ ಫಸ್ಟಾಗಿ ಬರ್ತಾ ಇರೋರು ಮಲ್ಲಮ್ಮ. ಸೊ ಈ ವಾರ ಪೂರ್ತಿಯಾಗಿ ಎಲ್ಲರೂ ಜಾನ್ವಿ ಆಗಿರಬಹುದು, ಆಮೇಲೆ ಯಾರ್ಯಾರು ಎಲಿಮಿನೇಟ್ ಆಗಿದ್ದಾರಲ್ಲ ಅವರು ಇವರೆಲ್ಲರೂ ವಾಪಸ್ ಬರ್ತಾ ಇದ್ದಾರೆ. ಸೊ ಈ ಒಂದು ಸೀಸನಲ್ಲಿ ಟಾಸ್ಕ್ ಆಗಲಿ ಇನ್ಯಾವುದೇ ಇರಲ್ಲ, ಇದ್ರೂ ಒಂದು 2 ಡೇಸ್ ಅಷ್ಟೇ ಇರ್ಬೋದು. ಮಿಕ್ಕಿದ ದಿನ ಎಲ್ಲ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾಕಂತಂದರೆ ಇದು ಕೊನೆ ವಾರ. ಸೊ ಈ ಕೊನೆ ವಾರದಲ್ಲಿ ಯಾವ ರೀತಿ ವ್ಯಕ್ತಿತ್ವ ಇರ್ತದೆ, ಯಾವ ರೀತಿ ನಡ್ಕೊತಾರೋ ಅನ್ನೋದ್ರ ಮೇಲೆ ಈ ಒಂದು ಬಿಗ್ ಬಾಸ್ ಸೀಸನ್ ಈ ವಾರ ನಿಂತಿರುತ್ತೆ. ಸೊ ಇಲ್ಲಿ ಇನ್ನೊಂದು ಹೇಳಬೇಕಂದ್ರೆ ಮಿಡ್ ನೈಟ್ ಎಲಿಮಿನೇಷನ್ ಇದೆ ಇದರಲ್ಲಿ. ಸೊ ಅದು ಯಾವಾಗ ಆಗ್ತಾ, ಅದು 2 ದಿನ ಆದಮೇಲೆ ಆಗಬಹುದು, 3 ದಿನ ಆದಮೇಲೆ ಆಗಬಹುದು. ಸೊ ಈ ರೀತಿ ಎಲಿಮಿನೇಷನ್ ಇದೆ. ಸೊ ಅದರಲ್ಲಿ ಯಾರು ಸೇಫ್ ಆಗ್ತಾರೋ ಯಾರು ಹೋಗ್ತಾರೆ ಗೊತ್ತಿಲ್ಲ. ಬಟ್ ಸದ್ಯದ ಮಟ್ಟಿಗೆ ಇವಾಗಂತೂ ಎಂಟರ್ಟೈನ್ಮೆಂಟ್ ವೀಕ್ ಅಂತ ಹೇಳ್ಬೋದು ಬಿಗ್ ಬಾಸಲ್ಲಿ. ಸೊ ಈಗ ಮೊದಲನೇದಾಗಿ ಬಂದಿದ್ದು ಮಲ್ಲಮ್ಮ. ಸೊ ಇದೇ ರೀತಿಯಾಗಿ ಜಾನ್ವಿ, ರಿಷಿ, ಸೊ ಎಲ್ಲರೂ ಬರ್ತಾರೆ. ಸೊ ಫೈನಲಿ ಆಗಿ ಹೇಳಬೇಕಂತಂದರೆ ಬಿಗ್ ಬಾಸಲ್ಲಿ ಎಂಟರ್ಟೈನ್ಮೆಂಟ್ ವೀಕ್ ಫಾರ್ ದಿಸ್ ಮಂತ್ ಅಂತ ಹೇಳ್ಬೋದು. ಸೊ ಫೈನಲಿ ಇನ್ನೊಂದು ವಾರಕ್ಕೆ ಬಿಗ್ ಬಾಸ್ ಗ್ರ್ಯಾಂಡ್ ಫೈನಲ್ ಇದೆ. ಸೊ ಆ ಫೈನಲಲ್ಲಿ ಯಾರು ಗೆಲ್ತಾರೆ ಅಂತ ನೋಡೋಣ. ಸೊ ಈಗ ಮಲ್ಲಮ್ಮ ಬಂದಿದ್ದಾಳೆ. ಸೊ ಮಲ್ಲಮ್ಮನ ಏನು ಮಾತುಕತೆ ಅನ್ನೋದನ್ನು ನೋಡೋಣ. ಸೊ ಇವತ್ತು ಮಲ್ಲಮ್ಮನ ಎಂಟ್ರಿ. ಸೊ ವೇಟ್ ಆ್ಯಂಡ್ ವಾಚ್ ಏನಾಗುತ್ತೆ ಅಂತ ಹೇಳಿ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವಾಗ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್, ಯಾರು ವ್ಯಕ್ತಿತ್ವಕ್ಕೆ ಅರ್ಹ ನಿಮ್ಮ ಅಮೂಲ್ಯವಾದ ಓಟನ್ನು ಹಾಕಿ ಅಂತ ಹೇಳ್ತಾ ಸೊ ಇವಾಗ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.